ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ತಮ್ಮಲೈನ್ ನೋಡಿ ನಿಮಗೆ ಏನಾದರೂ ಅನಿಸಿರ್ಬೇಕಲ್ಲ, ಏನಾದರೂ ಯೋಚನೆ ಮಾಡ್ತಾ ಇರ್ತೀರಲ್ಲ, ಯಾರು ಈ ಕಳ್ಳ, ಯಾರು ಇದು ಅಂದರೆ ತಮ್ಮನೇಲಲ್ಲಿ ಆ ಥರ ಕೊಟ್ಟಿದ್ದೀನಿ ನಾನು. ಸೊ ಯಾರು ಏನು ಅಂತೇಳಿ ನಿಮಗೆ ಯೋಚನೆ ಆಗ್ತಾ ಇರ್ಬೋದಲ್ವಾ? ಸೊ ನಿಜ ಅದು ನಾನು ಹೇಳ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ನೋಡಿ, ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕತೆ ಏನು ಹೇಳಲ್ಲ, ಜಾಸ್ತಿ ಲಾಂಗ್ ಏನು ತೊಗೊಂಡೋಗಲ್ಲ. ಸೊ ಶಾರ್ಟಾಗಿ ಹಾಗೆ ಹೇಳ್ತೀನಿ ಏನು ವಿಷಯ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಯಾರೋ ಗಾದೆ ಹೇಳಿದ್ರಂತೆ ಅಂತ, ಚಿಂತೆ ಇಲ್ಲದವನಿಗೆ ಸಂತೆಲಿ ನಿದ್ರೆ ಅಂತ. ಸೊ ಆ ಥರ ಹೇಳಿದ್ರಂತೆ. ಅದು ನಮ್ಮ ಅಜ್ಜ ತಾತ ಕಾಲದಲ್ಲಿ ನಾನು ಅದು ಕೇಳ್ಕೊಂಡು ಬಂದಿದ್ದು ಅಂತ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ರೆ ಅಂತೆ ಅಂತ. ಸೊ ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ, ನಮ್ಮ ಟಿಯನ್ ಯಾವ ಥರ ಮಲಗಿದೆ ಅಂತ. ಸೊ ಫುಲ್ ನಿದ್ರೆ ಅಂದರೆ ನಿದ್ರೆ, ಹಾಲು ಕುಡಿಯೋದು ನಿದ್ರೆ ಮಾಡೋದು, ಹಾಲು ಕುಡಿಯೋದು ನಿದ್ರೆ ಮಾಡೋದು. ತಂದು 1 ತಿಂಗಳು ಪಾಪು ಅದು. ಸೊ ತಂದು ಎಷ್ಟು 1 ವೀಕ್ 2 ವೀಕ್ಸ್ ಏನೋ ಆಗ್ಲಿಕ್ಕಾಯ್ತು ಅಷ್ಟೇ. ಅದು ತುಂಬ ಸಣ್ಣ ಚುಪ್ಪಿ ಅದು. ಸೊ ನಮ್ಮ ಮನೇಲೆಲ್ಲ ದೊಡ್ಡ ಮಕ್ಕಳು ಆಯ್ತಲ್ಲ. ಸೊ ಅದಾಗೆ ಆದಮೇಲೆ ಈ ಥರ ಪೆಟ್ಟುಗಳನ್ನೆಲ್ಲ ತಂದು ನಾನು ಮಾಡೋದೇ ಇಲ್ಲ. ಅಂದರೆ ಒಂದು ಪೆಟ್ಟಿತ್ತು, ಡಾಗ್ ಇಮಾ ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಅದು ಹೋಗಿ ಆದಮೇಲೆ ತುಂಬ ಇಯರ್ಸ್ ಆಯಿತು ನಾವು ಪೆಟ್ಟು ಏನೂ ತಂದಿಲ್ಲ. ಬರೀ ಬರ್ಡ್ ಇದೆ ನಮ್ಮ ಮನೇಲಿ. ಬರ್ಡ್ ಅಂದರೆ ಅದು ಸ್ವಲ್ಪ ಸೌಂಡ್ ಮಾಡ್ತಾ ಇರುತ್ತೆ. ಒಂದು 6 ಬರ್ಡ್ ಇದೆ. ಅದು ಸೌಂಡ್ ಮಾಡ್ತಾ ಇರಲಿ ಮನೇಲಿ, ಸ್ವಲ್ಪ ಜನಗಳಿದ್ದಾಗೆ ಆಗುತ್ತೆ ಅಂತೇಳಿ ಬರ್ಡ್ ತಂದು ಇಟ್ಟಿದ್ದೀವಿ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ಟಿಯಾನ್ ಬಂದು ಇವಾಗ 1 ವೀಕ್ 2 ವೀಕ್ಸ್ ಆಗ್ಲಿಕ್ಕಾಯ್ತು. ತುಂಬ ಚೆನ್ನಾಗಿದೆ ಅದು, ಕ್ಯೂಟಾಗಿ. ಸೊ ಮಲಗೋದು, ನಿದ್ರೆ ಮಾಡೋದು ಮತ್ತು ಆಟ ಆಡೋದು ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನ ನಾನು ಇವಾಗ ತೋರಿಸ್ತೀನಿ ನೋಡಿ ಹೀಗೆ ವೀಡಿಯೋನ ಯಾವ ಥರ ಇರುತ್ತೆ ಅಂತೇಳಿ. ಸೊ ಬನ್ನಿ ತೋರಿಸ್ತೀನಿ. ಟಿಯಾ ಐಸ್ ಎಂಥದ್ದು ನೀನು? ಐ ಟಿಯಾ ಅಂತ ನೀನು ನಿದ್ರೆ ಟಿಯಾ ಐ ನಿದ್ರೆ ನಿದ್ರೆ ಮಾಡೋದು. ಎಷ್ಟು ನಿದ್ರೆ ಮಾಡ್ತೀಯಾ? ವೇವ್ 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 ನೋಡು, ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ ನೋಡು. ಟಿಯಾ ಹೇಳು, ಕಾಫಿ ಕುಡಿತೀಯಾ? ಕಾಫಿ ಕುಡಿತೀಯಾ ಟಿಯಾ? ಕಾಫಿ ಕುಡಿತೀಯಾ? ಕಾಫಿ ಕುಡಿತೀಯಾ? ಕಾಫಿ ಚಿಕ್ಕಿ ಹಾಂ, ಕಾಫಿ ಕುಡಿತೀಯಾ? ಸೊ ನೋಡಿದ್ರಾ ಟಿಯಾನು ಯಾವ ಥರ ನಿದ್ರೆ ಮಾಡಿದೆ ಅಂತೇಳಿ. ತುಂಬ ನಿದ್ರೆ ಮಾಡುತ್ತೆ ಮತ್ತು ಚೆನ್ನಾಗಿ ಆಟ ಆಡುತ್ತೆ ಅದು. ಸೊ ಹಾಗೆ. ಸೊ ಇರಲಿ, ಅದನ್ನು ಇವಾಗ ನೆಕ್ಸ್ಟ್ ನಾನು ಹೇಳೋಕ್ಕೆ ಬಂದೆ ಅಂತ ಹೇಳಿದ್ರೆ, ನಾನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತೀನಿ. 10 ಇಯರ್ಸ್ ಆಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಆದಮೇಲೆ ನಾನು ಒಂದು ಸ್ವಲ್ಪ ಅದನ್ನ ಯೂಸ್ ಮಾಡ್ತೀನಿ. ಸೊ ಯೂಸ್ ಮಾಡಿ ಆದಮೇಲೆ ಚಾನಲ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡಿ ಆದಮೇಲೆ ನನಗೆ ಏನೋ ಅದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ಏನೋ ಅದು ಮೀಡಿಯಾ ಈ ಥರ, ಆಗ ನಾನು ಯೂಟ್ಯೂಬೆಲ್ಲ ಓಪನ್ ಮಾಡಿರಲಿಲ್ಲ, ಸ್ಟಾರ್ಟ್ ಮಾಡಿರಲಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಚಾನಲ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅದನ್ನ ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಚಾಟಿಂಗ್ ಆ ಥರ ಈಗ ಇರುವ ಇದು ಆಗ ಇರಲಿಲ್ಲ ನನಗೆ ಮೆಂಟಾಲಿಟಿ. ಸೊ ಎಲ್ಲರೂ ಹಾಯ್ ಬಾಯ್ ಅನ್ನೋರು, ನಾವು ಏನೋ ಖುಷಿಯಲ್ಲಿ ಒಂದು ಜೋಶಲ್ಲಿ ಅವ್ರಿಗೂ ಒಂದು ಹಾಯ್ ಕೊಡೋದು, ಬಾಯ್ ಕೊಡೋದು, ಈ ಥರ ಎಲ್ಲ ಇತ್ತು. ಚಾಟಿಂಗ್ ಅದೆಲ್ಲ ಇತ್ತು. ಕಾಲಕ್ರಮೇಣ ನನಗೆ ಅದೇನೋ ಸ್ವಲ್ಪ ಬೋರ್ ಆಯಿತು. ಸೊ ನಮ್ಮ ಇದು ಕೈ ಇದೆಯಲ್ಲ, ಈ ಕೈ ಏನಿದೆ, ಸೊ ಅದು ಒಂದೇ ಥರ ಬೆರಳು ಇರಲ್ಲ ನೋಡಿ, ಒಂದಕ್ಕೊಂದು ಚೇಂಜಸ್ ಇರುತ್ತೆ. ಒಂದು ನಮ್ಮ ಮನಸ್ಥಿತಿನೂ ಸಮೇತ ಹಾಗೇನೆ. ನಮಗೆ ಫ್ರೆಂಡ್ಶಿಪ್ ಸಿಗೋದು ಅದೇ ಥರನೇ. ನಾವು ಮಾತಾಡ್ತಾ ಇರ್ತೀವಿ ಅವ್ರ ಜೊತೆಗೆ, ಏನೋ ನಮ್ಮ ಫ್ರೆಂಡ್ಲಿ ಥರ ನಾವೇನೋ ಇದು ಮಾಡ್ತಿರ್ತೀವಿ. ಬಟ್ ಅವ್ರು ಏನು ಅಂದ್ಕೋತಾರೆ ಅಂದರೆ ಬೇರೆ ಥರ ಏನೋ ಅಂದ್ಕೊಳ್ತಾರೆ. ಸೊ ಆ ಥರ ಇದೆ, ಇವಾಗಲೂ ಇದೆ ಅದು. ಸೊ ಫ್ರೆಂಡ್ಲಿ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ, ಮತ್ತು ಮೆಸೇಜಸ್ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡಬೇಕು. ಎಲ್ಲೋ ಒಂದು ಸೈಡಲ್ಲಿ ನಮಗೆ ಏನೋ ಸ್ವಲ್ಪ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾನು ಆ ಫ್ರೆಂಡ್ಶಿಪ್ನ ಕಟ್ ಮಾಡಿಬಿಡ್ತೀನಿ. ನನಗೆ ಹಾಗೆ, ನಾನು ಅದು ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ನಾನು ಅದೇ ಥರನೇ. ಸೊ ಈಗಲೂ ನಾನು ಅದನ್ನೇ ನಾನು ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ
A few moments later.